ತೆಗಿತಾರೆ ಅನ್ನೋದೆಲ್ಲ ಸುಳ್ಳು ಆರೋಪ. ಅದಕ್ಕೆ ದಾಖಲೆ ಇದೆ. ನಮ್ಮ ರಾಜ್ಯ ಸಂಘದ ಮಹಿಳಾ ಪ್ರಕಾರ 3 ಮೀಟಿಂಗ್ ಬರದೇ ಇರೋದ್ರಿಂದ ಅವ್ರನ್ನ ತಾನಾಗಿ ತೆಗೆದಿದ್ದೀವಿ. ಅವರು ರದ್ದಾಗಿದ್ದಾರೆ. ಅವ್ರಿಗೆ ರೆಜುಲೇಷನ್ ಆಗೋಗಿದೆ. ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಆಗಿದೆ, EC ಮೀಟಿಂಗಲ್ಲೂ ಆಗೋಗಿದೆ. ಹಂಗಾಗಿ ಅವರು ಆಕ್ಚುಲಿ ಮೆಂಬರ್ ಅಲ್ಲ. ಅವರು ತೆಗೆದ ಮೇಲೆ ಏನಾಗಿದೆ, ನಮ್ಗೊಂದು ಅಧಿಕಾರ ಇತ್ತಲ್ವಾ ಹೋಯ್ತಲ್ವಾ ಅನ್ನೋದಕ್ಕೆ ಅವರು ಆರೋಪಗಳು ಮಾಡ್ತಾ ಇದ್ದಾರೆ. ಅದು ಶುದ್ಧ ಸುಳ್ಳು. ಆಮೇಲೆ ಲಕ್ಷಗಟ್ಟಲೆ ನಾನು ದುಡ್ಡು ಕೊಟ್ಟಿದ್ದೀನಿ, 1 ಲಕ್ಷ ಕೊಟ್ಟಿದ್ದೀನಿ, ಪ್ರೂಫ್ ಕೊಡ್ಬೇಕಲ್ವಾ? ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ 1 ಲಕ್ಷ ಕೊಟ್ಟಿದ್ರೆ ಅದಕ್ಕೆ ನಾವು ಚೆಕ್ ಮುಖಾಂತರ ಕೊಟ್ಟಿದ್ದೀರಾ, ಕ್ಯಾಶ್ ಕೊಟ್ರ, ಕ್ಯಾಶ್ ಯಾವಾಗ ಕೊಟ್ರಿ, ಯಾರ ಮುಖಾಂತರ ಕೊಟ್ರಿ, ಏನಾದರೂ ಇರಬೇಕು. ನಾವು ಪ್ರತಿ ಯಾವುದೇ ಫಂಕ್ಷನ್ ಮಾಡಬೇಕಾದ್ರೆ ನಾವೆಲ್ಲ ನಮ್ಮ ಡೈರೆಕ್ಟರ್ಗಳು, ಡೋನರ್ಗಳು ಯಾರು ಆಗ್ತಾರೋ ಅವ್ರದ್ದೆಲ್ಲ ಒಂದು ಈಗಲೂ ಇದೆ, ನಿಮಗೆ ಪಟ್ಟಿ ಕೊಡ್ತೀವಿ. ಹೋದ ಸರಿ ಪ್ರತಿಭಾ ಪುರಸ್ಕಾರದಲ್ಲಿ ಕಲೆಕ್ಷನ್ ಎಷ್ಟಾಗಿತ್ತು, ಅವರು ಡೈರೆಕ್ಟರ್ ಎಷ್ಟು ಕೊಟ್ಟರು, ಸಂಘ ಎಷ್ಟಾಯಿತು, ಅದೆಲ್ಲ ಲೆಕ್ಕ ಆಯಿತು. ಅದು ಅವರು ಆರೋಪ ಮಾಡೋದು ಸುಳ್ಳು. ಅವರು ಲಕ್ಷಾನುಗಟ್ಟಲೆ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಮಾಹಿತಿ ಇರಬೇಕು. ನಾನು 1 ಲಕ್ಷ ಕೊಟ್ಟಿದ್ದೀನಿ ಅಂತ ಚೆಕ್ ಕೊಟ್ಟಿದ್ದೀನ, ಯಾವ್ದಾದ್ರು ಮುಖಾಂತರ ಕೊಟ್ಟಿರೋದಕ್ಕೆ ಒಂದು ಪ್ರೂಫ್ ಇರಬೇಕು. ಸುಮ್ಮನೆ ಆರೋಪಗಳು ಮಾಡ್ತಾರೆ ಲಕ್ಷಗಟ್ಟಲೆ. ಅಲ್ಲಿ ಏನು ಕರಂಜೆ ಮಠದಲ್ಲಿ ಮಠಕ್ಕೆ ದುಡ್ಡು ಕೊಟ್ಟಿರೋದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮಠದ ಪೀಠಾಧ್ಯಕ್ಷರಿದ್ದಾರೆ ಕರಂಜೆ ಮುಕ್ತಾನಂದ ಸ್ವಾಮಿಗಳು, ಅವ್ರನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿ ನಾವು ನಿಮ್ಗೆ ಅವ್ರ ನಂಬರ್ಗಳು ಕೊಡ್ತೀವಿ, ಸ್ವಾಮೀಜಿಯವ್ರ ನಂಬರ್ ಕೊಡ್ತೀವಿ, ಅಲ್ಲಿ ಸೆಕ್ರೆಟರಿಗಳು ಅವರೆಲ್ಲ ಇರ್ತಾರೆ, ಅವ್ರ ನಂಬರ್ ಕೊಡ್ತೀವಿ. ನಮ್ಗೆ ಆದ್ರೂ ಯಾವ್ದಾದ್ರು ಜವಾಬ್ದಾರಿ, ಈಗ ದುಡ್ಡು ವಸೂಲಿ ಮಾಡೋದಾಗ್ಲಿ ಅಲ್ಲಿಂದ ಮಠದ ಯಾವ್ದಾದ್ರು ಕೊಟ್ಟಿದ್ರೆ ಕಲೆಕ್ಷನ್ ಮಾಡಿ ನಾವು ಕೊಡ್ಬೇಕಾಗಿ. ಸ್ವಾಮೀಜಿಯವರು ಬರ್ತಾರೆ ವರ್ಷಕ್ಕೊಂದ್ಸರಿ, ಅವರು ಅವರು ಫಂಕ್ಷನ್ ಮಾಡ್ತಾರೆ ವರ್ಷ. ಅದಕ್ಕೇನೋ ದೇಣಿಗೆ ಅವರ ಮನೆಗಳಲ್ಲಿ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಅವ್ರು ಎಲ್ಲಾರು ಅದು ಬಿಟ್ರೆ ನಾವು ಯಾರ ಹತ್ರನು ದುಡ್ಡು ಇಸ್ಕೊಂಡಾಗ್ಲಿ ಅವ್ರಿಗೆ ಮಠಕ್ಕೆ ನಾವು ಮೋಸ ಮಾಡಿರೋದು ಅದಲ್ಲ, ಶುದ್ಧ ಸುಳ್ಳು. ಆ ಕ್ಷೇತ್ರದ ಮೇಲೆ ಏನು ನಾವು ದುಡ್ಡು ತಗೊಂಡ್ಬಿಟ್ಟಿದೆ ಅಂತ ಆರೋಪ ಮಾಡ್ತಾ ಇರೋದು ದೇವರಾಣೆಗೂ ನಮ್ಮ ಆತ್ಮಸಾಕ್ಷಿ ಅಲ್ಲ. ಆ ಭಗವಂತನಿಗಾದ್ರೂ ನಾವು ಸಹಿಸಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ಆ ಮಠ ಇದೆ, ಮಠ ಅಲ್ಲ, ಅದು ದೇವಸ್ಥಾನ. ಅದು ಆ ದೇವಸ್ಥಾನದಲ್ಲಿ ಕ್ಷೇತ್ರದಲ್ಲಿ ತುಂಬಾ ಪವರ್ಫುಲ್ ಕ್ಷೇತ್ರ ಇದು. ಆ ಕ್ಷೇತ್ರಕ್ಕೆ ಏನಾದರೂ ನಾವು ಮೋಸ ಮಾಡಿದ್ರೆ ನಾವಂತೂ ಉಳಿಯೋದೇ ಇಲ್ಲ. ಅದು ನನಗೆ ಗೊತ್ತಿರೋ ವಿಷಯ. ನಮ್ಮ ಕಾಯಿಲಾದಷ್ಟು ದೇವರ ಸೇವೆ ಮಾಡ್ತೀವಿ. ಏನೋ ಅವ್ರು ಅಲ್ಲಿ ಭಗವಂತ ಕೊಡ್ತಾ ಇದ್ದಾನೆ, ನಾವು ಕೊಡ್ತಾ ಇರ್ತೀವಿ. ಅಷ್ಟು ಬಿಟ್ರೆ ಅಲ್ಲಿ ದುಡ್ಡು ತಿನ್ನೋರಾಗ್ಲಿ ನೀವು ಮಠಕ್ಕೆ ಕೇಳಿದ್ರು ಸರಿಯಾಗಿರ್ಬೇಕು. ನಮ್ಮ ಮಠದ ನಂಬರು, ಸ್ವಾಮೀಜಿ ನಂಬರು, ಅವ್ರಿಗೆಲ್ಲ ನಂಬರ್ ಕೊಡ್ತೀವಿ, ಕ್ಲಾರಿಫಿಕೇಶನ್ ಕೇಳ್ಕೊಡಿ. ಅದು ಬಿಟ್ಟು ಅದೆಲ್ಲ ಸುಳ್ಳು. ಸುಮ್ಮನೆ ಆಮೇಲೆ ಇನ್ನೊಂದು ಆರೋಪ ಮಾಡಿದ್ದಾರೆ ಮಹಿಳೆಯರ ಮೇಲೆ. ಅವರು ಈ ಸರಿಯಾಗಿ ನಡೆಸ್ಕೊಳ್ಳಲ್ಲ, ಒಂಥರ ಏನೋ ದುರ್ನಡತೆಯಾಗಿ ಅವ್ರನ್ನ ಏಕವಚನದಲ್ಲೆಲ್ಲ ಮಾತಾಡಿ. ಯಾರಾದ್ರೂ ಈಗ ಆರೋಪ ಮಾಡ್ಬೇಕಲ್ವಾ? ಆರೋಪ ಮಾಡಿದ್ರೆ ನನ್ನ ಬಗ್ಗೆ ಇದು ಮಾಡಿದ್ದಾರೆ ಅಂತ ಆರೋಪ ಮಾಡಬೇಕು. ಯಾರೋ ಹೊರಗಡೆ ತೆಗೆದಾಕದ ಮೇಲೆ ಹೇಳ್ತಾರೆ ಆರೋಪ. ಇಲ್ಲಿ ಪ್ರೆಸೆಂಟ್ ಇರೋರ ಕೈಲಿ ಅವ್ರ ಮೇಲೆ ನಾವು ಏನಾದ್ರು ಮಾತಾಡಿದೀನಿ ಅನ್ನೋದಕ್ಕೆ ಅವ್ರ ಜೊತೆಲಿದ್ರು 24 ಗಂಟೆ ಜೊತೆಲಿ ಇರುವಂತವ್ರು ಅವರು ಹೇಳ್ಬೇಕಲ್ವ ಆರೋಪ. ಅದೆಲ್ಲ ಮಹಿಳೆಯರು, ನಾವು ಮಹಿಳೆಯರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. ಅದು ಮಹಿಳೆಯರೇ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ನಾವು ಇದು ಏನಾಗಿದೆ, ನಾವು ತೆಗೆದಾಕಿದ್ದಕ್ಕೆ ಯಾವಾಗ್ಲೂ ಇದು ಸುಮಾರು 1.5 ವರ್ಷದಿಂದ ನಡೀತಾ ಇರೋದು. ರವಿಕುಮಾರ್ ಇದು 2-3 ಪತ್ರಿಕಾಗೋಷ್ಠಿಗಳೇನೋ ಮಾಡಿದ್ದಾರೆ ಇವರು ಎಲ್ಲ. ಅಲ್ಲಿ ಇದರಲ್ಲಿ DRF ಕೋರ್ಟ್ ಅಲ್ಲಿ ಅವರು ಇದು ಮಾಡಿದಾಗ, ಕೇಸ್ ಕೊಟ್ಟಾಗ ಅವರು ನಮ್ಗೆ ಅದೊಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರೇನೋ ಆರೋಪ ಮಾಡಿದ್ದಾರೆ, ಅವರು ಏನೋ ತಿದ್ದಿದ್ದಾರೆ, ಅದೆಲ್ಲ ಮಾಡೋದು ಸರ್ಕಾರ ಇದೆ, DR ಇದ್ದಾರೆ. ನಾವು ತಪ್ಪು ಮಾಡಿದ್ರೆ ನಮ್ದು ವಜಾ ಮಾಡ್ತಾರೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅದು ಶುದ್ಧ ಸುಳ್ಳು. ಈಗ 3 ಮೀಟಿಂಗ್ ಬರದೇ ಇರೋದು ಸಾಬೀತಾಗಿದೆ. 3 ಮೀಟಿಂಗ್ ಬರದೇ ಇರೋದನ್ನ ನಾವು ತೆಗೆದಿದ್ದೀರಿ. ಆಮೇಲೆ ಇನ್ನೊಂದು ಅವ್ರಿಗೆ